ಇದು ಆಗಲ್ಲ नीचे करना हुआ नीचे यहाँ से आना मुझे तेरे पैर पकड़ा मैं इसको इधर पकड़ने मेरा प्रेम में नहीं आ रही है ना बरला ये बरला गाड़ी गड़गड़ा थी थोड़ी ವೈಟ್ ಜಾಸ್ತಿ ಇತ್ತು ಇದ್ರಾಗ ಶೇರ್ ಮಾಡ್ಕೊಂಡಂತ ಬರಲ್ಲ ಸ್ವಲ್ಪ ದೇಶ ಬರೋದಷ್ಟು ಈ ಕಡೆ ಫುಲ್ ಬರಂಗ गाड़ी गड़गड़ा देती है ये करेक्ट तो ये फुल करेक्ट तो नहीं बहुत ही प्यार और मोहब्बत के साथ नेक जज्बे के साथ जो 2 महीने हमारे क़ुरबानी पेश करते हैं, एक अपने फ़र्जंद की, एक हुजूर इमाम हुसैन की, एक मुहर्रम के मौके पर ईद दुआ शुरुआत भी और ख़त्म भी क़ुरबानी से होता है। और मामूल के मुताबिक पूरे मुल्क में और ख़ास करके अंजुमन इस्लाम हुबली की जानिब से यहाँ पर मौलाना साहब ने
पैगाम दिया और ईद की नमाज़ पढ़ाई। इस मुबारक मौके पर सब भाइयों को, बहनों को, बुज़ुर्गों को ईद मुबारकबाद पेश करता हूँ। ಬಕ್ರೀದ್ ಇಸ್ಲಾಂ ಬಂಧುಗಳಿಗೆ ಅತ್ಯಂತ ಪವಿತ್ರವಾದಂಥ ಹಬ್ಬ ಇದು. ರಂಜಾನ್ ಮತ್ತು ಬಕ್ರೀದ್ ಇವೆರಡನ್ನೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಇಸ್ಲಾಂ ಬಂಧುಗಳು ಗೌರವಿಸಿ ಅತ್ಯಂತ ಭಕ್ತಿಯಿಂದ ಆಚರಿಸ್ತಕ್ಕಂಥ ಹಬ್ಬ ಇದು. ಇಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿ ಈ ಹಬ್ಬವನ್ನು ಕುರಿತು ನಾಯಕರುಗಳೆಲ್ಲರೂ ಕೂಡ ಶುಭ ಹಾರೈಸುವಂತಹ ಒಂದು ಶ್ರೇಷ್ಠ ಹಬ್ಬ ಇದು. ಆ ಕಾರಣದಿಂದ ಇಲ್ಲಿ ಹುಬ್ಬಳ್ಳಿ ಮೂರ್ಸಾರ್ ಮಠದಲ್ಲಿಯೂ ಕೂಡ ಇಡೀ ಎಲ್ಲ ನಮ್ಮ ನಾಗರಿಕರ ಪರವಾಗಿ ಮೂರ್ಸಾರ್ ಮಠ ಇಸ್ಲಾಂ ಧರ್ಮದ ಭಾಗವಾದಂತಹ ಹಬ್ಬ ಏನಿದೆ, ರಂಜಾನ್ ಮತ್ತು ಬಕ್ರೀದ್, ಇದು ಬಕ್ರೀದ್ ಹಬ್ಬ ಇವತ್ತು ಬಂದಿರತಕ್ಕಂಥದ್ದು. ಇದನ್ನು ನಾವು ಅತ್ಯಂತ ಒಂದು ಗೌರವದಿಂದ ನಾವು ಇದನ್ನು ಹಬ್ಬಕ್ಕೆ ಶುಭಾಶಯಗಳನ್ನು ಕೋರ್ತೀನಿ. ನಮ್ಮ ಹುಬ್ಬಳ್ಳಿ ಮೂರ್ಸಾರ್ ಮಠ ಯಾವಾಗಲೂ ಕೂಡ ಇಸ್ಲಾಂ ಧರ್ಮೀಯರನ್ನು ಅತ್ಯಂತ ಗೌರವ ಭಾವದಿಂದ ಕಾಣುವಂತಹ ಶ್ರೀಮಠ. ಈ ಮೂಲಕ ಇಲ್ಲಿ ಭಾವೈಕ್ಯತೆಯನ್ನು ಹಿಂದೂ, ಮುಸ್ಲಿಂ ಮತ್ತು ಇನ್ನೂ ಅನೇಕ ಧರ್ಮದ ಎಲ್ಲರೂ ಕೂಡಿಕೊಂಡು ಭಾವೈಕ್ಯತೆಯ ಸಂಕೇತವಾಗಿ ಇದನ್ನು ಹುಬ್ಬಳ್ಳಿನಲ್ಲಿ ಆಚರಿಸ್ತೀವಿ. ಮೂರ್ಸಾರ್ ಮಠದಲ್ಲಿ ಇಸ್ಲಾಂ ಧರ್ಮದ ಬಂಧುಗಳು ಬಕ್ರೀದ್ ಹಬ್ಬದ ಸಮಯದಲ್ಲೂ ಕೂಡ ಮೂರ್ಸಾರ್ ಮಠಕ್ಕೆ ಬರ್ತಾರೆ. ನಾವು ಅವರನ್ನು ಗೌರವಿಸ್ತೀವಿ. ಅವರು ಬರತಕ್ಕಂಥದ್ದು ಮಠಕ್ಕೆ ನಾವು ಅವರನ್ನು ಗೌರವಿಸೋದು, ಇವೆರಡೂ ಕೂಡ ಇಡೀ ದೇಶಕ್ಕೇ ಒಂಥರ ಭಾವೈಕ್ಯತೆಯ ಒಂದು ಶ್ರೇಷ್ಠ ಸಂದೇಶವನ್ನು ಕಳಿಸೋದಾಗಿದೆ, ಮೆಸೇಜ್ ಕಳಿಸೋದಿದೆ. ಅದಕ್ಕಾಗಿ ನಾವು ಅವ್ರ ಮೇಲೆ ನಾವು ತುಂಬ ವಿಶ್ವಾಸವನ್ನು ಇಟ್ಟು ಆ ಒಂದು ಪವಿತ್ರ ಭಾವನೆಯನ್ನು ಹಂಚಿಕೊಳ್ತೀವಿ. ಅದಕ್ಕಾಗಿ ಇಲ್ಲಿ ಇವತ್ತು ಬಕ್ರೀದ್ ಹಬ್ಬದ ಸಮಯದಲ್ಲಿ ಎಲ್ಲ ಇಸ್ಲಾಂ ಮುಖಂಡರುಗಳು ಇಲ್ಲಿ ಆಗಮಿಸಿ ಇಲ್ಲಿ ನಾವು ಶ್ರೀಮಠ ಕೊಡಮಾಡುವ ಗೌರವವನ್ನು ಸ್ವೀಕರಿಸಿ ಅವರು ಕೂಡ ಒಂದು ಭಾವೈಕ್ಯತೆಯ ಒಂದು ಸಂದೇಶವನ್ನು ನಮ್ಮ ಮೂರ್ಸಾರ್ ಮಠದಲ್ಲಿ ಸಾರುವುದರ ಮುಖಾಂತರ ಈ ಹಬ್ಬಕ್ಕೆ ಒಂದು ಶ್ರೇಷ್ಠವಾದಂಥ ಒಂದು ಮೌಲ್ಯವನ್ನು ತಂದುಕೊಡ್ತಾ ಬಂದಿದ್ದೇವೆ. ಆ ಕಾರಣದಿಂದ ಇಂತಹ ಬಕ್ರೀದ್ ಹಬ್ಬದ ಸಮಯದಲ್ಲಿ ಇಡೀ ನಾಡಿನ ಜನತೆಗೆ ನಾವು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಮತ್ತು ಎಲ್ಲ ನಾವು ಚೆನ್ನಾಗಿ ಭಾವೈಕ್ಯ ಭಾವದಿಂದ ಹೋಗಬೇಕು ಅನ್ನುವ ಸಂದೇಶವನ್ನು ನಾವೆಲ್ಲರೂ ಪಾಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಶ್ರೀ ಜಗದ್ಗುರು ಗುರುಸಿದ್ಧ ಮಹಾಸ್ವಾಮಿಗಳವರು, ಮೂರ್ಸಾರ್ ಮಠ, ಹುಬ್ಬಳ್ಳಿ. रहमतुल्लाहि व बरकातहू। आज बकरीद मुबारक ईद के मौके पर दो लफ्ज़ कहें, कुछ कहे। अस्सलाम वालेकुम रहमतुल्लाहि व बरकातहू। मैं मेरी जानिब से और मेरे पूरे टीम की जानिब से हुली के पूरे मुसलमानों को, गैर मज़हब को ईद अदा की मुबारकबाद पेश करता हूँ। पता होगा, आज सब जानते हैं कि हर साल की तरह इस साल भी ईद अदहा ईदगाह मैदान में मनाई गई। ईद अदहा जो है एक क़ुरबानी का ईद है। हज़रत इब्राहीम सलाम ने अपने लुक़्ते जिगर इसमें इस्लाम को ज़बह करने के लिए जब लेके गए, ज़बह छुरी चलाई गई तो अल्लाह ताला को ये पसंद आया और उनको निकाल कर दुम्बे को पेश किया गया। जब से ये क़ुरबानी शुरू हुई है। क़ुरबानी का मसला इतना ही है कि क़ुरबानी सिर्फ जानवर की नहीं, हम बुरे काम से को क़ुरबान करना है, अच्छों को गले लगाना है, बुरों को दूर करना है, हमारी जो गुनाहों की बख्शिश के लिए भी तौबा करना है। सब जान से ज़्यादा बढ़कर जो चीज़ है उसको अल्लाह के दरबार में क़ुरबान देना है। मोहम्मद यूसुफ सौनूर माजी सदर हुबली ಬರ್ಕಾತು. ಮೊಟ್ಟ ಮೊದಲ ಈದುಲ್ ದುವಾ ಏನು ನಾವು ಜನರಲ್ ಆಗಿ ಬಕ್ರೀದ್ ಅಂತೀವಿ, ಈ ಬಕ್ರೀದ್ ಹಬ್ಬದ ನಾಡಿನ ವಿಶೇಷವಾಗಿ ಹೌಳಿ ನಗರದ ಸಮಸ್ತ ಜನತೆಗೆ ಶುಭಾಶಯ ಕೋರ್ತಾ, ತ್ಯಾಗ ಬಲಿದಾನದ ಈ ಹಬ್ಬನಲ್ಲಿ ವಿಶೇಷವಾಗಿ ತ್ಯಾಗ ಮಾಡೋದು ನಮ್ಮ
ಪೈಗಂಬರ್ ಆಯ್ತು, ನಮ್ಮ ಖುರಾನ್ ಆಯ್ತು, ಎಲ್ಲ ನಮ್ಗೆ ತ್ಯಾಗ ಬಲಿದಾನ ಮಾಡೋದು ಹಬ್ಬ ಅಂಥೇಳಿ ಘೋಷಣೆ ಮಾಡಿದ್ದಾರೆ. ಈ ಹಬ್ಬಕ್ಕೆ ಸಲುವಾಗಿ ನಾವು ಎಲ್ಲರೂ ಯಾವುದೇ ರೀತಿ ಬರೀ ನಾವು ಪ್ರಾಣಿ ಅಷ್ಟೇ ತ್ಯಾಗ ಮಾಡೋಲ್ಲ, ನಮ್ಮ ಧನ ಮನಲಿಂದ ಎಲ್ಲ ನಾವು ತ್ಯಾಗ ಮಾಡಿ ಇವತ್ತೊಂದು ಹಬ್ಬ ಆಚರಿಸ್ತೀವಿ. ಈ ಹಬ್ಬ ಎಲ್ಲರಿಗೂ ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿ ನೀಡಲಿ ಅಂಥೇಳಿ ನಾನು ದೇವರಲ್ಲಿ ಬಯಸ್ತೀನಿ. ನನ್ನ ಹೆಸರು ಅಲ್ತಾಫ್ ಹುಸೇನ್ ಹಳ್ಳೂರ, ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು. ಇದೆ ಅದೇ ರೀತಿಯಿಂದ ನಾವು ಕೂಡ ಹುಬ್ಬಳ್ಳಿಯಲ್ಲಿ ಮೂರ್ಸಾ ಮಠದಲ್ಲಿ ನಾವು ಹಿಂದೂ ಮುಸ್ಲಿಂ ಬಾಂಧವರು ಪರಸ್ಪರ ಪ್ರೀತಿಯನ್ನು ಹಬ್ಬದ ಶುಭಾಶಯ ವಿನಿಮಯ ಮಾಡ್ಕೋ ಜೊತೆಗೆ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಂಡು ಅವ್ರಿಗೂ ಅವ್ರ ಜೊತೆಗೆ ಹಾಗೂ ಹಿಂದೂ ಸಮಾಜದ ಬಾಂಧವರ ಜೊತೆಗೆ ಹಬ್ಬದ ಶುಭಾಶಯ ಕೊಡೋ ಮೂಲಕ ನಾವು ಹಿಂದೂ ಇಸ್ಲಾಂ ಧರ್ಮದ ಎಲ್ಲ ಬಾಂಧವರು ಒಂದು ನಾವೆಲ್ಲರ ಜೊತೆ ಕೂಡ್ಕೊಂಡು ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತೇಳಿ ಬರೀ ಹುಬ್ಬಳ್ಳಿಗೆ ಅಷ್ಟಲ್ಲ, ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ ಇದೆ. ಸಾಮರಸ್ಯ ಸಹಬಾಳ್ವೆ, ರಂಜಾನ್ ಹಬ್ಬ ಇರ್ಬೋದು, ಬಕ್ರೀದ್ ಹಬ್ಬ ಇರ್ಬೋದು, ವರ್ಷಕ್ಕೆ 2 ಸಲ ಕೂಡ ಇಸ್ಲಾಂ ಧರ್ಮದ ಎಲ್ಲ ಹಿರಿಯರು ಮಠಕ್ಕೆ ಬಂದು ಭಾಳ ಪ್ರೀತಿಯಿಂದ ಗೌರವದಿಂದ ಪೂಜ್ಯರನ್ನ ಕಂಡು ಹಿಂದೂ ಬಾಂಧವರ ಜೊತೆಗೆ ಮುಸ್ಲಿಂ ಬಾಂಧವರು ಎಲ್ಲ ಕೂಡಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇದು ಏನು ತೋರಿಸುತ್ತಪ್ಪ ಅಂದ್ರೆ ನಾವು ಹಿಂದೂ ಮುಸ್ಲಿಂ ಬಾಂಧವರು ನಾವೆಲ್ಲರೂ ಒಂದಂತೇಳಿ ತಲಾಂತರದಿಂದ ಬಂದಂಥ ಪರಂಪರೆ ಇದು. ನಾವೆಲ್ಲರೂ ಒಂದು, ನಮ್ಮದು ಯಾವುದೇ ಕಾರಣಕ್ಕೆ ಯಾವುದೇ ದುಷ್ಟ ಶಕ್ತಿ ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇದು ಒಂದು ಒಳ್ಳೆಯ ಸಂದೇಶ. ಮೂರ್ಸಾ ಮಠದಲ್ಲಿ ಈ ಹಿಂದೂ ಮುಸ್ಲಿಂ ಧರ್ಮ ಎಲ್ಲರೂ ಕೂಡಿ ಏನು ಆಚರಣೆ ಮಾಡ್ತಾರೆ, ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ. ಅದೇ ರೀತಿ ಬಕ್ರೀದ್ ಹಬ್ಬದ ಏನು ತ್ಯಾಗ ಬಲಿದಾನ ಏನು ಸಂದೇಶ ಇದೆ, ನಾವು ನಮ್ಮ ಅಸೂಯೆ ದ್ವೇಷವನ್ನು ತ್ಯಾಗ ಮಾಡೋ ಮೂಲಕ ಪ್ರೀತಿ, ಪರಸ್ಪರ ಸಹಬಾಳ್ವೆ, ಸಾಮರಸ್ಯ, ನಾವೆಲ್ಲರೂ ಒಂದು, ಎಲ್ಲರೂ ಅಂತಂಬರು ಹಮ್ ಸಬ್ ಬಾಯ್ ಅಂಥೇಳಿ ಹಿಂದೂ ಮುಸ್ಲಿಂ ಬಾಂಧವರು ಇಡೀ ರಾಜ್ಯದಲ್ಲೇ ವಿಶ್ವದಲ್ಲಿ ಪ್ರೀತಿಯಿಂದ ಬಾಳೋಣ ಅಂಥೇಳಿ ನಾನು ಎಲ್ಲರಿಗೂ ಶುಭ ಕೋರುತ್ತೇನೆ. ಧನ್ಯವಾದಗಳು. ಸದಾನಂದ ಧನ್ಯವಾದ.